ओम शांति। इंदिना मुरली दिनांक 25/8/25। मीठे बच्चे, कदम कदम पर जो होता है वह कल्याणकारी है। इस ड्रामा में सबसे अधिक कल्याण उनका होता है जो बाबा की याद में रहते हैं। ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಏನಾಗ್ತಾ ಇದೆಯೋ ಅದು ಕಲ್ಯಾಣಕಾರಿಯಾಗಿದೆ. ಈ ಡ್ರಾಮಾದಲ್ಲಿ ಎಲ್ಲರಿಗಿಂತ ಅಧಿಕ ಕಲ್ಯಾಣ ಆಗ್ತದೆ ಅವ್ರದ್ದು ಯಾರು ನಿರಂತರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರ್ತಾರೆ. ಬಾಬಾ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಸೆಕೆಂಡ್ ಬೈ ಸೆಕೆಂಡ್ ಆ್ಯಕ್ಟಿಂಗ್ ಒಳಗೆ, ಕ್ಯಾರೆಕ್ಟರ್ ಒಳಗೆ ಏನೆಲ್ಲ ಆಗ್ತಾ ಇದೆ ಅದರಲ್ಲಿ ಕಲ್ಯಾಣವೇ ಇದೆ ಅಂತಾರೆ ಬಾಬಾ. ಏಕೆಂದರೆ ವಿಶ್ವದ ರಚಯಿತ ಪರಮಾತ್ಮ, ಈ ವಿಶ್ವ ನಾಟಕದ ರಚಯಿತ ಭಗವಂತನಿಗೆ ಗೊತ್ತಿದೆ ಪ್ರತಿಯೊಂದು ನಾಟಕದ ದೃಶ್ಯಗಳಲ್ಲಿ ಹಾಗೂ ಆ್ಯಕ್ಟಿಂಗ್ನಲ್ಲಿ ಹಿಂದೆ ಕಲ್ಯಾಣ ತುಂಬಿದೆ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಒಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಕಲ್ಯಾಣ ಇದೆ. ಈ ಡ್ರಾಮಾದಲ್ಲಿ ಎಲ್ಲಕ್ಕಿಂತ ಅಧಿಕ ಕಲ್ಯಾಣ ಯಾರ್ದಿದೆ ಅಂತಂದರೆ, ಯಾರು ಡ್ರಾಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ತಮ್ಮ ಪಾತ್ರವನ್ನು ನಿಭಾಯಿಸ್ತಾ ತಮ್ಮ ಬುದ್ಧಿಯನ್ನು, ಮನಸ್ಸನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಭಗವಂತನ ಸಾನ್ನಿಧ್ಯದ ಅನುಭವ ಮಾಡ್ತಾರೋ ಅವರದು ಕಲ್ಯಾಣ ಎಲ್ಲಕ್ಕಿಂತ ಹೆಚ್ಚಿದೆ ಅಂತಾರೆ ಬಾಬಾ. ಯಾಕೆ ಅಂದರೆ ಕಲ್ಯಾಣ ಆಗ್ತದ ಸತ್ಸಂಗದಲ್ಲಿ ಇರೋದ್ರಿಂದ, ಒಳ್ಳೆಯವರ ಸಂಘದಲ್ಲಿ, ಸಾಧು ಸಂತರ ಮಹಾತ್ಮರ ಸಂಘದಲ್ಲಿ ಇರೋದ್ರಿಂದ, ಮಾತಾಪಿತರ ಸಂಘದಲ್ಲಿ ಇರೋದ್ರಿಂದ. ಆದರೆ ಎಲ್ಲಕ್ಕಿಂತ ಅಧಿಕ ಕಲ್ಯಾಣ ಆಗ್ತದೆ, ಸದಾ ಕಾಲದ ಕಲ್ಯಾಣ, ಆತ್ಮನ ನಿರಂತರ ಕಲ್ಯಾಣ ಆಗೋದು ಪಿತಾ ಪರಮಾತ್ಮನ ಮಡಿಲೊಳಗೆ ಇರೋದ್ರಿಂದ. ಭಗವಂತ ಆತ್ಮದ ತಂದೆ, ಪ್ರಿಯತಮ ಅಥವಾ ಸಾಜನ್ನಾಗಿರುವ ಪರಮಾತ್ಮನ ಜೊತೆಗೆ ಬುದ್ಧಿ ಯೋಗ ಜೋಡಿಸೋದ್ರಿಂದ ಅತ್ಯಂತ ಹೆಚ್ಚು ಕಲ್ಯಾಣ ಆಗ್ತದೆ ಅಂತಾರೆ ಬಾಬಾ. ಕಲ್ಯಾಣ ಆಗೋದು ಅಂದರೆ ಆತ್ಮ ತನ್ನ ಕಳೆದುಕೊಂಡಿರುವಂತಹ ಸ್ಮೃತಿಯನ್ನು ವಾಪಸ್ ಪಡ್ಕೊಳ್ತದೆ, ಕಳೆದುಕೊಂಡಿರುವಂಥ ತನ್ನ ಸರ್ವ ಖಜಾನೆ, ತನ್ನ ಅವಿನಾಶಿ ಸತ್ಯದ ವಾಪಸ್ ಸ್ಮೃತಿಯಾಗ್ತದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವಾಪಸ್ ನಾನು ಆತ್ಮ ನನ್ನ ಮೂಲ ಅವಿನಾಶಿ ಸತ್ಯದಲ್ಲಿ ಸ್ಥಿತ ಆಗ್ತೀನಿ, ಅವಿನಾಶಿ ಖಜಾನೆಗಳ ನಿರಂತರ ಅನುಭೂತಿ ಮಾಡ್ತೀನಿ. ಅಂದರೆ ಇದಕ್ಕಿಂತ ದೊಡ್ಡ ಕಲ್ಯಾಣ ಮತ್ಯಾವುದೂ ಇಲ್ಲ. ಪ್ರಶ್ನೆ, ड्रामा की किस नूंद को जानने वाले बच्चे ಅಪಾರ ಖುಷಿ ಮೇ ರಹ ಸಕ್ತೆ ಹೇ. ಡ್ರಾಮಾದ ಯಾವ ನೂಂದನ್ನು, ಅಂದರೆ ಈ ಡ್ರಾಮಾದಲ್ಲಿ ಯಾವುದು ಮೊದಲೇ ಫಿಕ್ಸ್ಡ್ ಇದೆ ಅದನ್ನು ತಿಳ್ಕೊಂಡಿರುವಂಥ ಮಕ್ಕಳು ಅಪಾರ ಖುಷಿಯಲ್ಲಿರಲಿಕ್ಕೆ ಸಾಧ್ಯ ಇದೆ. जो जानते हैं कि ड्रामा अनुसार अब इस पुरानी दुनिया का विनाश होगा, नेचुरल कैलेमिटीज़ भी होगी, लेकिन हमारी राजधानी तो स्थापन होनी ही है, इसमें कोई कुछ कर नहीं सकता. ಅಂಡರ್ಲೈನ್. ಮಕ್ಕಳೇ, ತಾವು ಇದನ್ನು ತಿಳ್ಕೊಂಡಿದ್ದೀರಲ್ಲ, ಡ್ರಾಮಾ ಅನುಸಾರ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು. ಪ್ರಾಕೃತಿಕ ಆಪತ್ತುಗಳು, ಭೂಕಂಪ, ಸುನಾಮಿ ಇವೆಲ್ಲವುಗಳು ಆಗಲೇಬೇಕು. ಆದರೆ ನಮ್ಮ ರಾಜಧಾನಿಯ ಸ್ಥಾಪನೆ ಆಗೇ ಆಗ್ತದೆ, ಇದರಲ್ಲಿ ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಡರ್ಲೈನ್. ಡ್ರಾಮಾನುಸಾರ ಹಳೆಯ ಜಗತ್ತಿನ ವಿನಾಶ ಎಲ್ಲಿ ಆಗೋದಿದೆ? ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಮೈಂಡಲ್ಲಿ ಸತೋ ಪ್ರಧಾನ ಜಗತ್ತಿನ ಸ್ಕ್ರಿಪ್ಟ್ ಇದೆ, ದ್ವಾಪರದ ಸ್ಕ್ರಿಪ್ಟ್ ಇದೆ, ಕಲಿಯುಗದ ಸ್ಕ್ರಿಪ್ಟ್ ಕೂಡ ಇದೆ. ಕಲಿಯುಗದ ಸ್ಕ್ರಿಪ್ಟ್ನ ವಿನಾಶ ಆಗೋದು ಅಂದರೆ ಮರ್ಜ್ ಆಗಿ ಹೋಗೋದು. ವಾಪಸ್ ಮೈಂಡ್ ಒಳಗೆ ಸತ್ಯುಗದ ಸ್ಕ್ರಿಪ್ಟ್ ಓಪನ್ ಆಗ್ತದೆ. ಇದಕ್ಕಾಗಿ ಬಾಬಾ ಹೇಳ್ತಾರೆ, ಕಲಿಯುಗದ ವಿನಾಶ ಅವಶ್ಯ ಆಗ್ತದೆ. ಅರ್ಥಾತ್ ಕಲಿಯುಗದ ಸ್ಕ್ರಿಪ್ಟ್ನ ಅನುಸಾರ ಯಾವ ದೃಶ್ಯ, ಮಾತು, ಅನುಭವಗಳಿವೆ ಅವೆಲ್ಲವೂ ಮೈಂಡಲ್ಲಿ ಮರ್ಜ್ ಆಗಿ ಹೋಗ್ತವೆ. ನಂತರ ಸತ್ಯುಗದ ರಾಜಧಾನಿ ಸ್ಥಾಪನೆ ಆಗೋದ್ರಲ್ಲಿ ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂತಂದರೆ ಸಮಯ ಅನುಸಾರ ಆತ್ಮದಲ್ಲಿ ಸತ್ಯುಗದ ಸ್ಕ್ರಿಪ್ಟ್, ಮೊದಲನೇ ಸ್ಕ್ರಿಪ್ಟ್ ಮೇಲೆ ಬರ್ತದೆ. ಅರ್ಥಾತ್ ನಾವೀಗ ಸತ್ಯುಗದಿಂದ ಚಕ್ರದಲ್ಲಿ ಶುರು ಮಾಡಿದ್ವಿ, ಎಂಡ್ ಒಳಗೆ ಬಂದಾಗ ಮತ್ತೆ ಆರಂಭ ಸತ್ಯುಗದಿಂದನೇ ಆಗ್ತದೆ. ಅಂದರೆ ಕಲಿಯುಗದ ಸ್ಕ್ರಿಪ್ಟ್ ಎಲ್ಲ ಸಮಾಪ್ತ ಆಗಿ ಮರ್ಜ್ ಆಗಿ ಸತ್ಯುಗದ ಸ್ಕ್ರಿಪ್ಟ್ ಓಪನ್ ಆಗಲೇಬೇಕು. तो भल अवस्थाएं नीचे ऊपर होती रहेगी, कभी बहुत उमंग कभी ठंडे ठार हो जाएंगे, इसमें मूझना नहीं है. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ, ಅವಸ್ಥಾ ಮೇಲೆ ಕೆಳಗಾಗ್ತದೆ,
ಬಹಳಷ್ಟು ಉಮಂಗ ಇರ್ತದೆ, ಕೆಲವೊಮ್ಮೆ ತಣ್ಣಗಾಗ್ಬಿಡ್ತೀರಿ, ಕೆಲವೊಮ್ಮೆ ಭಾಳ ಮೇಲೇರಿರ್ತೀರಿ. ಬಸ್ ಎಲ್ಲವೂ ಸಿಕ್ತು ಅಂತ ಕೆಲವೊಮ್ಮೆ ಭಾಳ ಅತೀ ತಣ್ಣಗಾಗ್ಬಿಡ್ತೀರಿ. ಇದರಲ್ಲಿ ಎಂದಿಗೂ ಸಂಶಯದಲ್ಲಿ ಬರಬೇಡ್ರಿ. ಸಭಿ ಆತ್ಮಾओं का ಬಾಬಾ ಭಗವಾನ್ ಹಮ್ಕೋ ಪಡಾ ರಹೇ ಹೇ, ಇಸ್ ಖುಷಿ ಮೇ ರೆಹನಾ ಹೇ. ಬಾಬಾ ಹೇಳ್ತಾರೆ ಎಂದಿಗೂ ಸಂಶಯದಲ್ಲಿ ಬರಬೇಡ್ರಿ. ಯಾಕೆ ಬರಬೇಡ್ರಿ ಅಂದರೆ ಈ ಒಂದು ಪರಿಸ್ಥಿತಿಗಳು ಬದಲಾಗೋದು ನಾಟಕದೊಳಗೆ. ಮೈಂಡಲ್ಲಿ ಸ್ಕ್ರಿಪ್ಟ್ ಇದೆ, ಆ ಸ್ಕ್ರಿಪ್ಟ್ ಒಳಗಡೆ ಬಹಳಷ್ಟು ಹಲ್ಚಲ್ಲಿದೆ. ಆದರೆ ಆತ್ಮ ಸದಾ ಸ್ಥಿರ ಇದೆ, ಅವಿನಾಶಿ ಇದೆ. ಆತ್ಮದ ಸ್ಮೃತಿಯಲ್ಲಿದ್ದಾಗ ಅವಶ್ಯ ನಮ್ಮ ಅವಸ್ಥೆ ಸ್ಥಿರವಾಗಿರ್ತದೆ. ಯಾವಾಗ ಡ್ರಾಮಾದೊಳಗೆ ಬುದ್ಧಿಯನ್ನು ಇಂಟ್ರೆಸ್ಟ್ ಕೊಟ್ಟು ಡ್ರಾಮಾದಲ್ಲಿ ನಡೀತಾ ಇರುವ ಘಟನೆ ನನ್ನ ಜೊತೆಗೆ ನಡೀತಾ ಇದೆ, ಇದೆಲ್ಲ ನಿಜ ಅಂತ ಅನುಭವ ಆಯಿತು ಅಂತಂದರೆ ಬಾಬಾ ಹೇಳ್ತಾರೆ ಭಾಳ ತಣ್ಣಗಾಗಿಬಿಡ್ತೀರಿ, ಗಾಬರಿ ಆಗಿಬಿಡ್ತೀರಿ, ಬೇಜಾರು ಮಾಡ್ಕೊಳ್ತೀರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಮಗೆ ನಮ್ಮ ಸತ್ಯವನ್ನು ತಲುಪಿಸುವಂಥವರು, ನಮಗೆ ನಮ್ಮೊಂದಿಗೆ ಮಿಲನ ಮಾಡಿಸುವಂಥವರು, ಸದಾ ತನ್ನ ಮಡಿಲಿನ ಅನುಭವ ಮಾಡಿಸುವಂಥವ್ರು ಕೇವಲ ಬಾಬಾ ಇದ್ದಾರೆ. ಅವರೇ ನಮ್ಗೆ ಸ್ವಯಂ ಓದಿಸ್ತಿದ್ದಾರೆ ಎನ್ನುವಂಥ ಸದಾ ಮಕ್ಕಳಿಗೆ ಖುಷಿ ಇರಬೇಕು ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ಸದಾ ಇಸಿ ಸ್ಮೃತಿ ಮೇ ರೆಹನಾ ಹೇ ಕಿ ಹಮ್ ಗೋಪಿ ವಲ್ಲಭ ಕೆ ಗೋಪಿಯಾ ಹೇ. ಸದಾ ಈ ಸ್ಮೃತಿ ಇರಬೇಕಾಗಿದೆ. ಗೋಪಿ ವಲ್ಲಭ ಪರಂಪಿತ ಪರಮಾತ್ಮ ಮಹಾಕೃಷ್ಣ, ಆ ಕೃಷ್ಣನ ಗೋಪಿಯರು ನಾವು, ಅವರ ಪ್ರೇಮಿಗಳು, ಆತನ ಭಗವಂತನ ಪ್ರಿಯತಮಿಯರು ಎನ್ನುವಂಥ ಈ ಪ್ರೇಮದ ಭಾವ ಸದಾ ಸ್ಮೃತಿಯಲ್ಲಿರಲಿ ಅಂತಾರೆ ಬಾಬಾ. ಇಸಿ ಸ್ಮೃತಿ ಸೆ ಸದಾ ಖುಷಿ ಕಾ ಪಾರ ಚಢಾ ರಹೆ. ಈ ಸ್ಮೃತಿ ಇರೋದ್ರಿಂದಲೇ ನಿಮಗೆ ಸದಾ ಖುಷಿಯ ನಶೆ ಏರಿ ಇರ್ತದೆ. ಸೆಕೆಂಡ್ ಪಾಯಿಂಟ್, ಅಭಿ ತಕ್ ಜೋ ಕುಚ್ ಪಢಾ ಹೈ ಉಸೆ ಬುದ್ಧಿ ಸೆ ಭೂಲ್ ಬಾಬಾ ಕೋ ಸುನಾತೆ ಹೇ ವಹಿ ಪಡ್ನಾ ಹೇ. ಬಾಬಾ ಹೇಳ್ತಾರೆ ಇಲ್ಲಿವರೆಗೆ ಏನೆಲ್ಲ ಓದಿದ್ದೀರಿ ಅದೆಲ್ಲವನ್ನ ಬುದ್ಧಿಯಿಂದ ಮರೆತು ಒಬ್ಬ ತಂದೆ ಏನು ಓದಿಸ್ತಿದ್ದಾರ ಅದನ್ನು ಮಾತ್ರ ಓದಬೇಕು ಅಂತಾರೆ ಬಾಬಾ. ಇಲ್ಲಿವರೆಗೆ ಏನೆಲ್ಲ ಓದಿದ್ದೀರಿ ಅಂದರೆ ಶಾಸ್ತ್ರ, ಪುರಾಣ, ಭಕ್ತಿಯ ಮಾತಾಗಿರ್ಬೋದು, ಅಥವಾ ಹಿಸ್ಟ್ರಿ, ಜಾಗ್ರಫಿ, ಭೂಗೋಳ ಆಗಿರ್ಬೋದು, ಯಾವುದೇ ಒಂದು ಭೌತಿಕ ಜಗತ್ತಿನ ನಾಲೆಜ್ ಆಗಿರ್ಬೋದು. ಬಾಬಾ ಅಂತಾರ ಅದನ್ನೆಲ್ಲ ನಿಮ್ಮ ತಲೆಯಿಂದ ಮೊದಲು ತೆಗೆದು ಹಾಕಿಬಿಡ್ರಿ. ಬಾಬಾ ಏನು ಓದಿಸ್ತಾರೋ ಅದನ್ನು ಮಾತ್ರ ಓದ್ರಿ, ಅದರಿಂದ ಮಾತ್ರ ಕಲ್ಯಾಣ ಇದೆ ಅಂತಾರೆ ಬಾಬಾ. ನಾವು ಸಹೋದರ ಸಹೋದರಿ ಎನ್ನುವಂತಹ ಸ್ಮೃತಿಯಿಂದ ಕ್ರಿಮಿನಲ್ ದೃಷ್ಟಿಯನ್ನು ಖತಮ್ ಮಾಡಿಕೊಡ್ರಿ. ಕ್ರಿಮಿನಲ್ ದೃಷ್ಟಿ ಅಂದರೆ ನಾನು ತಾಯಿ, ಇವರು ಮಗಳು ಅನ್ನೋದು ಕೂಡ ಕ್ರಿಮಿನಲ್ ದೃಷ್ಟಿ. ಯಾಕಂದರೆ ಪಾರ್ಟಲ್ಲಿ ನಾನು ತಾಯಿ, ಪಾರ್ಟಲ್ಲಿ ಅವಳು ಮಗಳು ಅನ್ನೋದು ಬೇರೆ. ಆದರೆ ನಿಜವಾಗಿಯೂ ನಾನು ಮದರ್ ಇದ್ದೀನಿ, ಇವರು ನನ್ನ ಮಗಳು, ನನ್ನ ಪತಿ, ನನ್ನ ಪತ್ನಿ, ನಮ್ಮ ಅವ್ವ ಇದ್ದಾರ ಅಂತ ಅನ್ಕೋತೀವತ್ತಂದರೆ ಇದು ಕೂಡ ಕ್ರಿಮಿನಲ್ ದೃಷ್ಟಿ. ಯಾಕಂದರೆ ನಾನು ಅವ್ವ ಅಲ್ಲ ಅಥವಾ ಅವರು ಮಗಳಲ್ಲ, ಇದು ಆ್ಯಕ್ಟಿಂಗ್ಗೊಳಗಿದೆ. ನಾನು ಮಗಳೂ ಅಲ್ಲ, ಅವರು ತಾಯಿ ಅಲ್ಲ. ಯಾಕಂದರೆ ಇದು ಎಲ್ಲವೂ ಆ್ಯಕ್ಟಿಂಗ್ನಲ್ಲಿ ನಡೀತಾ ಇದೆ. ಆ್ಯಕ್ಟಿಂಗ್ ಎಂಡ್ ಆಗುವಂಥದ್ದು. ಆ್ಯಕ್ಟಿಂಗಲ್ಲಿ ಶರೀರದ ಒಂದು ಆ್ಯಕ್ಷನ್ ನಿರಂತರ ಬದಲಾವಣೆ ಆಗ್ತದೆ. ಬದಲಾವಣೆ ಆಗುವ ಶರೀರ ಸಂಬಂಧಗಳ ಜೊತೆಗೆ ಬುದ್ಧಿ ಮನಸ್ಸನ್ನು ಜೋಡಿಸೋದ್ರಿಂದ ಬುದ್ಧಿ ಮನಸ್ಸು ಕೂಡ ನಿರಂತರ ಬದಲಾಗ್ತದೆ, ಏರುಪೇರಿನಲ್ಲಿ ಬರ್ತಾ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಕ್ರಿಮಿನಲ್ ದೃಷ್ಟಿಯನ್ನು ಸಮಾಪ್ತ ಮಾಡಿಕೊಡ್ರಿ. ಮಾಯಾಸೆ ಹಾರ್ ನಹಿ ಖಾನಿ ಹೇ, ಮಾಯೆಗೆ ಎಂದಿಗೂ ಸೋಲ್ಬೇಡ್ರಿ ಅಂತಾರೆ ಬಾಬಾ. ಮಾಯೆಗೆ ಸೋಲೋದು ಅಂದರೆ ಮಾಯೆಯ ಸ್ಮೃತಿಗಳು, ಯಾವ ಮಾಯೆಯ ಅನುಭವಗಳಿವೆ ಇವುಗಳನ್ನು ರಿಯಲ್ ಅಂತ ಅನುಭವ ಮಾಡ್ತಾ ಇವುಗಳನ್ನು ತಾಜಾ ಮಾಡ್ಕೊಳ್ಳಿಕ್ಕೆ ಹೋಗೋದು, ಅಥವಾ ಈ ಡ್ರಾಮಾದಲ್ಲಿ ನಡೆಯೋ ಪ್ರತಿ ವ್ಯಕ್ತಿ, ವಸ್ತು, ದೃಶ್ಯಗಳು ನಿಜವಾಗಿಯೂ ಘಟಿಸ್ತಾ ಇದ್ದಾವಂತ ಅನುಭವ ಮಾಡುವುದೇ ಮಾಯೆಗೆ ವಶೀಭೂತ ಆಗಿ ಸೋಲೋದಾಗಿದೆ. ಅದಕ್ಕೆ ಸದಾ ನೆನಪಿರಲಿ, ಇದೆಲ್ಲ ಮಾಯಾ ಜಗತ್ತಿನಲ್ಲಿ ಡ್ರಾಮಾದೊಳಗೆ ನಡೀತಾ ಇದೆ. ಡ್ರಾಮಾದ ಈಗ ಕಲಿಯುಗದ ಪಾರ್ಟ್ ಎಂಡ್ ಆಗ್ತಾ ಇರೋದ್ರಿಂದ ಎಲ್ಲ ಕಡೆಯಲ್ಲೂ ಕೇವಲ ಭ್ರಮೆ ಹುಟ್ಟಿಸುವಂಥ ಸೀನ್ಗಳು ಈ ಡ್ರಾಮಾದಲ್ಲಿ ಕ್ರಿಯೇಟ್ ಆಗ್ತದೆ. ಆದರೆ ಮಕ್ಕಳೇ ಸದಾ ನೆನಪಿರಲಿ, ಇದು ರಿಯಲ್ ಅಲ್ಲ, ಇದು ಡ್ರಾಮಾದಲ್ಲಿ ನಡೀತಾ ಇದೆ ಎನ್ನುವಂಥದ್ದು ಸದಾ ನೆನಪಿದ್ದಾಗ ನೀವು ಮಾಯೆಗೆಂದಿಗೂ ಸೋಲೋದಿಲ್ಲ. वरदान, सेवा द्वारा योग युक्त स्थिति का अनुभव करने वाले रूहानी ಸೇವಾಧಾರಿ ಭವ. ಸೇವೆಯ ಮೂಲಕ ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವಂತಹ ಆತ್ಮೀಯ ಸೇವಾಧಾರಿಗಳು ಆಗ್ರಿ. ಸೇವಾದ ಮೂಲಕ ಯೋಗಯುಕ್ತ ಸ್ಥಿತಿಯ ಅನುಭವ ಅಂತಾರೆ ಬಾಬಾ.
ಬ್ರಾಹ್ಮಣ ಜೀವನ್ ಸೇವಾ ಕಾ ಜೀವನ್ ಹೇ. ಬ್ರಾಹ್ಮಣ ಜೀವನ ಅಂದರೆ ಸೇವೆಯ ಜೀವನ. ಮಾಯಾ ಸೆ ಜಿಂದಾ ರಖನೆ ಕಾ ಶ್ರೇಷ್ಠ ಸಾಧನ್ ಸೇವಾ ಹೇ. ಅಂಡರ್ಲೈನ್. ನಾವು ಮಾಯೆಯಿಂದ ಬದುಕುಳಿಬೇಕು ಅಂದರೆ ಅದಕ್ಕೊಂದು ಸಾಧನ ಇದೆ. ಇಲ್ಲಾಂದರೆ ಮಾಯಾ ನಮ್ಮನ್ನು ಬ್ರಾಹ್ಮಣ ಜೀವನದಿಂದ ಸಾಯಿಸಿ ತನ್ನ ಮಗುವನ್ನಾಗಿ ಮಾಡ್ಕೊಂಡು ಬಿಡ್ತದೆ. ಅದಕ್ಕೆ ಬಾಬಾ ಅಂತಾರೆ, ಮಾಯೆಯಿಂದ ನಾವು ಬದುಕು ಉಳಿಬೇಕು, ಈಶ್ವರನ ಮಕ್ಕಳಾಗಿರಬೇಕು ಅಂದರೆ ಅದರದೊಂದು ಶ್ರೇಷ್ಠ ಸಾಧನ ಸೇವಾ. ಸೇವಾ योगयुक्त बनाती है, लेकिन सिर्फ मुख की सेवा नहीं, सुने हुए मधुर बोल का स्वरूप बन सेवा करना, निस्वार्थ सेवा करना, त्याग तपस्या स्वरूप से सेवा करना, हद की कामनाओं से परे निष्काम सेवा करना, इसको कहा जाता है ईश्वरीय रूहानी ಸೇವಾ. ಅಂಡರ್ಲೈನ್. ಎಷ್ಟು ಗುಹ್ಯ ಸುಂದರವಾದ ಮಾತು ಬಾಬಾ ಹೇಳ್ತಿದ್ದಾರೆ. ಬ್ರಾಹ್ಮಣ ಜೀವನದ ಒಂದು ಶ್ವಾಸನೆಯಾಗಿದೆ ಸೇವಾ. ಬಾಬಾ ಹೇಳ್ತಾರೆ, ಮಾಯೆಯಿಂದ ನೀವು ಬದುಕುಳಿಬೇಕು ಅಂದರೆ ಸೇವಾ ಬಹಳ ದೊಡ್ಡ ಸಾಧನ ಆಗಿದೆ. ಸೇವಾ ಇರಬೇಕು, ಯೋಗಯುಕ್ತ ಅಂತಾರೆ ಬಾಬಾ. ಯಾಕೆಂದರೆ ಸೇವಾ ಅಂದರೆ ಕೊಡೋದು. ಕೊಡೋದು ಅರ್ಥಾರ್ಥ ಏನನ್ನ, ಯಾವುದು ಡ್ರಾಮಾ ನಮಗೆ ಕೊಟ್ಟಿದೆ ಆತ್ಮನ ಮೈಂಡ್ ಒಳಗೆ ಸ್ಕ್ರಿಪ್ಟ್ ರೆಡಿ ಮಾಡಿಕೊಟ್ಟಿದೆ, ಶರೀರ ಸೂಕ್ಷ್ಮ ರೂಪದಲ್ಲಿ ಸಂಕಲ್ಪಗಳನ್ನು ಕೊಟ್ಟಿದೆ, ಭಾವನೆಗಳನ್ನು ಕೊಟ್ಟಿದೆ, ಅನುಭವಗಳನ್ನು ಕೊಟ್ಟಿದೆ. ಡ್ರಾಮಾ ನಮಗೆ ಸ್ಥೂಲ ರೂಪದಲ್ಲಿ ಶರೀರದ ಸಂಬಂಧ, ವೈಭವ ಇವೆಲ್ಲವುಗಳನ್ನು ಕೊಟ್ಟಿದೆ. ಆದರೆ ಡ್ರಾಮಾ ಕೊಟ್ಟಿರುವಂಥ ವಸ್ತುಗಳನ್ನು ವಾಪಸ್ ಈ ವಿಶ್ವಕ್ಕಾಗಿ ಕೊಡೋದೇ ನಿಜವಾದ ಸೇವಾ ಅಂತಾರೆ ಬಾಬಾ. ಸೇವಾ ಯೋಗಯುಕ್ತ ಬನಾತಿ ಹೇ, ಲೇಕಿನ್ ಸಿರ್ಫ್ ಮುಖಕ್ಕೆ ಸೇವಾ ನಹಿ. ತಿಳ್ಕೊಬೇಡ್ರಿ, ಭಾಷಣದಿಂದ ಏನು ಹೇಳ್ತೀವಿ ಇದನ್ನ ಸೇವಾ ಅಂತ ತಿಳ್ಕೊಬೇಡ್ರಿ. ಸುನೆ ಹುಯೇ ಮಧುರ ಬೋಲ್ ಕ ಸ್ವರೂಪ್, ನೀವು ಯಾವ ಮಾತನ್ನು ಹೇಳ್ತಾ ಇದ್ದೀರಿ ಅದರ ಮಧುರ ಸ್ವರೂಪದಾಗಿ ಸೇವಾ ಮಾಡ್ರಿ. ಸೇವಾ ನಿಸ್ವಾರ್ಥ ಇರಲಿ, ಅದರಲ್ಲಿ ಏನಾದರೂ ಫಲದ ಅಪೇಕ್ಷೆ ಇಟ್ಕೊಂಡು, ಇಚ್ಛಾ ಇಟ್ಕೊಂಡು, ಮಾನ ಮರ್ಯಾದೆಯನ್ನು ಬಯಸಿ ಸೇವಾ ಮಾಡ್ತೀರಿ ಅಂತಂದ್ರೆ ಬಾಬಾ ಹೇಳ್ತಾರೆ ಅದು ನಿಸ್ವಾರ್ಥ ಅಲ್ಲ. ಸೇವಾ ನಿಸ್ವಾರ್ಥ ಆಗಿರಲಿ, ಅದರಲ್ಲಿ ತ್ಯಾಗ ಇರಲಿ. ಅಂದರೆ ಮಾಯೆ ತ್ಯಾಗ, ಡ್ರಾಮಾದ ಸ್ಮೃತಿಗಳ ತ್ಯಾಗ ಇರಲಿ. ತಪಸ್ಸಿನ ಸ್ವರೂಪದಿಂದ ಸೇವಾ ಮಾಡ್ರಿ. ತಪಸ್ಸು ಅಂದರೆ ಪರಮಾತ್ಮನ ಪ್ರೇಮದಲ್ಲಿ ಲವ್ಲೀನ್ ಸ್ಥಿತಿ. ಹದ್ಕಿ ಕಾಮನಾಂಸೆ ಪರೆ, ಹದ್ದಿನ ಏನೆಲ್ಲ ಕಾಮನೆಗಳ ಇಚ್ಛೆಗಳಿವೆ ಅವುಗಳಿಂದಲೂ ಪರೆ ನಿಷ್ಕಾಮ ಸೇವೆಯನ್ನು ಮಾಡ್ರಿ. ಇದಕ್ಕೆ ಹೇಳಲಾಗ್ತದೆ ಈಶ್ವರೀಯ ಸೇವಾ, ಆತ್ಮೀಯ ಸೇವಾ ಅಂತ. मुख के साथ मन द्वारा सेवा करना, अर्थात मन मनाभव स्थिति में स्थित होना. अंडरलाइन. ನೀವು ಶಬ್ದದಿಂದ ಬಲೆ ಜ್ಞಾನವನ್ನು ಕೊಡ್ರಿ, ಮಧುರ ಮಾತುಗಳನ್ನು ಅನೇಕರಿಗೆ ಹೇಳ್ರಿ. ಆದರೆ ಮನಸ್ಸಿನ ಮೂಲಕವೂ ಕೂಡ ಸೇವೆ ಮಾಡೋದಿದೆಯಲ್ಲ, ಇದು ನಿಜವಾದ ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತ ಆಗೋದಾಗಿದೆ. ಸ್ಲೋಗನ್: आकृति को न देखकर निराकार बाबा को देखेंगे तो आकर्षण मूर्त बन जाएंगे. ಆಕೃತಿ ಬ್ರಹ್ಮಬಾಬರ ಶರೀರ ನೋಡಬೇಡ್ರಿ, ಅವರೊಳಗಿರುವಂಥ ನಿರಾಕಾರ ಪರಮಾತ್ಮ ತಂದೆಯನ್ನು ನೋಡಿದ್ರಿ ಅಂದರೆ ನೀವು ಸಹ ಆಕರ್ಷಣ ಮೂರ್ತರು ಆಗ್ತೀರಿ. ಅವ್ಯಕ್ತ ಇಶಾರೆ: ಸಹಜ ಯೋಗಿ ಬನ್ನಾ ಹೇ ತೋ ಪರಮಾತ್ಮ ಪ್ಯಾರ್ಕೆ ಅನುಭವಿ ಬನೋ. ಸಹಜ ಯೋಗಿ ಆಗೋದಕ್ಕಾಗಿ ಪರಮಾತ್ಮನ ಪ್ರೇಮದ ಅನುಭವಿಯಾಗ್ರಿ. ಬಾಪ್ ದಾದಾ ಕಾ ಬಚ್ಚೋं से इतना प्यार है जो समझते हैं हर एक बच्चा मेरे से भी आगे हो. ಬಾಬಾ ದಾದಾರವ್ರದ್ದು ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದರೆ ನನ್ನ ಪ್ರತಿಯೊಬ್ಬ ಮಕ್ಕಳು ನನಗಿಂತ ಮುಂದೆ ಇರಬೇಕು ಅಂತ. ದುನಿಯಾ ಮೇ ಬಿ ಜಿಸ್ಸೆ ಜ್ಯಾದಾ ಪ್ಯಾರ್ ಹೋತಾ ಹೇ ಉಸೆ ಅಪ್ನೆ ಸೆ ಬಿ ಆಗೆ ಬಡಾತೆ. ಜಗತ್ತಿನಲ್ಲೂ ನೋಡ್ರಿ, ಯಾರ ಮೇಲೆ ಪ್ರೇಮ ಇರ್ತದ ಅವರು ತಮಗಿಂತಲೂ ಮುಂದುವರಿಸ್ಲಿಕ್ಕೆ ಇಷ್ಟಪಡ್ತಾರೆ. ಯಹಿ ಪ್ಯಾರ್ ಕಿ ನಿಶಾನಿ ಹೇ. ನನ್ನ ಮಗ ನನಗಿಂತ ಮುಂದೆ ಹೋಗಬೇಕು, ನನ್ನ ಮಗಳು ನನಗಿಂತಲೂ ಮೇಲೆ ಬರಬೇಕು, ನನ್ನ ಶಿಷ್ಯ ನನಗಿಂತಲೂ ಮೇಲೆ ಬರಬೇಕು ಅಂತಾರಲ್ಲ, ಇದು ಪ್ರೀತಿಯ ನಿಶಾನಿ ಅಂತಾರೆ ಬಾಬಾ. ತೋ ಬಾಪ್ ದಾದಾ ಭಿ ಕೇತೆ ಹೇ ಮೇರೆ ಬಚ್ಚೋ ಮೇ ಅಬ್ ಕೋಯಿ ಭಿ ಕಮಿ ನಹಿ ರಹೆ. ನನ್ನ ಮಕ್ಕಳಲ್ಲಿ ಯಾವ ಕಮಿಯೂ ಇರಬಾರ್ದು ಅಂತಾರೆ ಬಾಬಾ. ಸಬ್ ಸಂಪೂರ್ಣ ಸಂಪನ್ನ ಅವ್ರ ಸಮಾನ್ ಬನ್ ಜಾಯೆ. ಬಾಬಾ ಯಾವಾಗಲೂ ಮಕ್ಕಳು ಸಂಪೂರ್ಣ ಸಂಪನ್ನ ಸಮಾನರಾಗಬೇಕು ಅಂತ ಬಯಸ್ತಾರೆ. ಯಹಿ ಪರಮಾತ್ಮ ಪ್ಯಾರ್ ಸಹಜ ಯೋಗಿ ಬನಾ ದೇತಾ ಹೇ. ಈ ಪರಮಾತ್ಮನ ಪ್ರೇಮವು ನಮ್ಮನ್ನು ಸಹಜ ಯೋಗಿಗಳನ್ನಾಗಿ ಮಾಡಿಸ್ತದೆ. ಓಂ ಶಾಂತಿ.